ಧನುರಾಶಿ ಕಟ್ಟಡದ ನಿರ್ಮಾಣ ಇದರ ಬಗ್ಗೆ ಒಂದಷ್ಟು ಆಸಕ್ತಿ ಇರತಕ್ಕಂಥವ್ರಿಗೆ, ಆ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಲಾಭವಾದಂತಹ ದಿವಸ. ಸ್ನೇಹಿತರ ಜೊತೆಯಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳು ಹೆಚ್ಚಾಗ್ತಕ್ಕಂಥದ್ದಿದೆ. ನಿಮ್ಮ ಮಕ್ಕಳ ಅಥವಾ ಮನೆಯಲ್ಲಿ ಯಾರದ್ದಾದರೂ ಮದುವೆ ವಿಚಾರ ಬಂದರೆ ಅದಕ್ಕೆ ಆಗ್ತಾ ಇದ್ದಂತಹ ಸಮಸ್ಯೆಗಳು, ಅಡ್ಡಿಗಳು ದೂರವಾಗುವಂತಹ ಸೂಚನೆಗಳು ಹೆಚ್ಚಾಗಿದೆ. ಸಾಧುಗಳು ಅಥವಾ ಯೋಗಿಗಳು, ಸಾಧಕರು ಇವರ ದರ್ಶನ ಆಗಬಹುದು. ಅದರಿಂದ ನಿಮಗೆ ಶುಭ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ನಿಮ್ಮ ಆದಾಯದಲ್ಲಿ ಗಣನೀಯವಾದಂತಹ ಅಭಿವೃದ್ಧಿ, ಹೆಚ್ಚಳ ಅನ್ನುವಂಥದ್ದು ಕಾಣುತ್ತೆ. ನಿಮ್ಮ ಗುರುಗಳನ್ನು, ಯಾರು ನಿಮಗೆ ಸರಿಯಾದಂತಹ ಮಾರ್ಗದರ್ಶಕರಿದ್ದಾರೋ ಅವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗಿ. ಮಕರ ರಾಶಿ ಇಲ್ಲಸಲ್ಲದ ಆಪಾದನೆಗಳಿಗೆ ಒಳಗಾಗ್ತಕ್ಕಂತಹ ಸಾಧ್ಯತೆ, ನಿಮ್ಮ ಬಗ್ಗೆ ಏನೋ ಒಂದು ರೀತಿಯಲ್ಲಿ ಅಪಪ್ರಚಾರ ಆಗಬಹುದು ಅನ್ನುವಂಥದ್ದು. ನಿಮ್ಮ ಸ್ವಭಾವ ಮಾತ್ರ ಶಾಂತವಾಗಿದ್ದರೆ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲ. ಮಕ್ಕಳಿಗೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು, ಬಿದ್ದು ಗಾಯ ಮಾಡಿಕೊಳ್ಳುವಂಥದ್ದು ಅಥವಾ ಇನ್ಯಾವುದೋ ಆಟಪಾಠಗಳಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಸೂಚ್ಯವಾಗಿದೆ. ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಮನಸ್ಸು ಮಾತ್ರ ಇಲ್ಲದೇ ಇರತಕ್ಕಂಥದ್ದು. ಮೂಳೆ ಅಥವಾ ನರಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಆಗಬಹುದು ಅನ್ನುವಂಥದ್ದು. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಯನ್ನು ಮಾಡಿದ್ದರೆ ಅದು ಶುಭದಾಯಕವಾಗಿ ಇಲ್ಲದೇ ಇರತಕ್ಕಂತಹದ್ದು. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ನೀವು ಇರುವಂತಹ ಸ್ಥಳದಲ್ಲಿ ಯಾವುದಾದರೂ ಹತ್ತಿರದಲ್ಲಿ ಔದುಂಬರ ವೃಕ್ಷ ಇದ್ದರೆ, ಅತ್ತಿ ಮರ ಇದ್ದರೆ ಅದನ್ನು ಪ್ರದಕ್ಷಿಣೆ ಮಾಡಿ. ಶುಭವಾಗಿ. ಕುಂಭರಾಶಿ ಮನೆಯಲ್ಲಿ ಯಾವುದಾದರೂ ಸಾಕು ಪ್ರಾಣಿಗಳಿದ್ದರೆ ಆ ಪ್ರಾಣಿಗಳ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂಥದ್ದು. ನೀವು ಕೂಡ ಅದರಿಂದ ನೋವನ್ನು ಅನುಭವಿಸುವಂಥದ್ದಾಗುತ್ತೆ. ತೋರಿಕೆಯ ಕೆಲಸವನ್ನು ಮಾಡಬೇಡಿ. ಬೇರೆ ಯಾರೋ ಒಪ್ಕೊಳ್ಳಿ, ಬೇರೆಯವರು ಮೆಚ್ಚಿಕೊಳ್ಳಿ ಅಥವಾ ಬೇರೆಯವರು ಹೊಗಳಲಿ ಅನ್ನುವಂತಹ ಕೆಲಸಗಳು ಬೇಡ. ಪ್ರಾಮಾಣಿಕವಾಗಿ ಮನಃಪೂರ್ವಕವಾಗಿ ನಿಮ್ಮ ಕರ್ತವ್ಯ ಏನಿದೆ ಅದನ್ನು ನೀವು ಮಾಡಿ. ನೀವು ಮಾಡುವಂತಹ ಕೆಲಸ ಏನಿದೆ ಅದಕ್ಕೆ ನ್ಯಾಯವನ್ನು ಒದಗಿಸಿ ಅನ್ನುವಂಥದ್ದು. ಅಪರಿಚಿತರ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ತೊಂದರೆಯನ್ನು ಮಾಡ್ಕೊಳ್ತೀರಿ, ಅದು ಬೇಡ. ಅಪರಿಚಿತರಾದಂತಹ ವ್ಯಕ್ತಿಗಳು ನಿಮಗೆ ಮೋಸ ಮಾಡಬೇಕು ಅಂತ ಹೇಳೇ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ. ನಿಮ್ಮ ಚಲನವಲನ ಎಲ್ಲವನ್ನೂ ಕೂಡ ಗಮನಿಸಿಕೊಂಡು ಈ ದಿನ ಯೋಗ್ಯವಾದಂಥದ್ದು ಅಂತ ಹೇಳಿ ಅವರ ಒಂದು ಪ್ಲಾನ್ ಇರುತ್ತೆ ಅಂತ ಹೇಳಬೇಕಾಗತ್ತೆ. ನೀವು ಆಡ್ತಕ್ಕಂತಹ ಮಾತುಗಳು ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರುವಂಥದ್ದಾಗತ್ತೆ. ಎಚ್ಚರಿಕೆ ವಹಿಸಿ, ಮಾತಿನ ಮೇಲೆ ನಿಗಾ ಇರಲಿ ಅನ್ನುವಂಥದ್ದು, ಮಾತು ವಿನಮ್ರವಾಗಿರಲಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಉತ್ತಮರಾದಂತಹ ವ್ಯಕ್ತಿಗಳ ಮಾರ್ಗದರ್ಶನದಿಂದ ನೀವು ಉತ್ತಮವಾದಂತಹ ಕೆಲಸಗಳನ್ನು ಮಾಡ್ತೀರಿ. ಕುಟುಂಬದ ವಾತಾವರಣ ಚೆನ್ನಾಗಿರ್ತಕ್ಕಂತಹದ್ದು. ವಿದ್ಯಾರ್ಥಿಗಳು ನಿಮ್ಮ ವಿದ್ಯೆಗೆ, ಅಧ್ಯಯನಕ್ಕೆ ಬೇಕಾದಂತಹ ಕೆಲವು ವಸ್ತುಗಳ ಖರೀದಿಯಲ್ಲಿ ನಿರತರಾಗಬಹುದು. ಅದರ ಪೂರ್ವ ಸಿದ್ಧತೆ ಅಂತ ಹೇಳಬೇಕು. ನಿಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಳ್ಳಿ. ಹಂತ ಹಂತವಾಗಿ ಬದಲಾಯಿಸಿಕೊಂಡ್ರೆ ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ಅದು ಉತ್ತಮವಾದಂತಹ ದಾರಿದೀಪವಾಗುತ್ತೆ. ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮೋಸವನ್ನು ಮಾಡ್ತಕ್ಕಂತಹ ವಂಚಕರು ವ್ಯಾಪಾರ ರೂಪದಲ್ಲಿ ಬರಬಹುದು. ಇದನ್ನು ಗಮನಿಸ್ಕೊಳ್ಬೇಕು. ತುಂಬ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾದಂಥದ್ದು. ದುಬಾರಿ ವಸ್ತುಗಳ ಖರೀದಿಗೆ ಅವಕಾಶಗಳಾಗ್ತಕ್ಕಂಥದ್ದು. ಮಹಾವಿಷ್ಣುವನ್ನು ಸ್ಮರಣೆ ಮಾಡಿ. ಶುಭವಾಗಿ.